18 ಇಯರ್ಸ್ ಒಳಗಡೆ ಇರೋರಿಗೆ 18 ಇಯರ್ಸ್ ಮೇಲ್ಪಟ್ಟಿರೋರಿಗೆ ಡಿಫ್ರೆಂಟ್ ಥಿಂಗ್ ಆಗುತ್ತೆ. ಬಟ್ ನನ್ನ ಪ್ರಕಾರ 18 ಇಯರ್ಸ್ ಒಳಗಿರಲಿ ಅಥವಾ ಆಚೆ ಇರಲಿ, ಅತ್ಯಾಚಾರಕ್ಕೊಳಗಾದರೆ, ರೇಪ್ಗೊಳಗಾದರೆ ಅದು ಪ್ರೀ ಪ್ಲ್ಯಾನ್ಡಲ್ಲ, ಅಲ್ಲಿ ಸೇಫ್ ಅಂತ ನೋಡೋಕ್ಕಾಗಲ್ಲ. ಅಂಥ ಟೈಮಲ್ಲಿ ಏನು ಮಾಡಬೇಕು? ಯಾಕಂದರೆ ಮಾನಸಿಕವಾಗಿ ದೈಹಿಕವಾಗಿ ಕೊಲ್ಯಾಪ್ಸ್ ಆಗೋಗ್ಬಿಟ್ಟಿರ್ತಾರೆ. ಅಂದರೆ ಟೋಟಲಿ ಕೊಲ್ಯಾಪ್ಸ್, ಅದು ಮೆಂಟಲಿ ಮತ್ತು ಫಿಸಿಕಲ್. ಖಂಡಿತ. ಸೊ ಅಂಥ ಸಂದರ್ಭದಲ್ಲಿ ವಾಟ್ ನೆಕ್ಸ್ಟ್? ಸೊ ಇದು ರೇಪು ಅಥವಾ ಅತ್ಯಾಚಾರ ಅಂದರೆ ಅದು ಫಸ್ಟ್ ಆಫ್ ಆಲ್ ಆ ವರ್ಡ್ ಕೇಳೋಕ್ಕೆ ಮನ್ಸಿಗೆ ಬೇಜಾರಾಗುತ್ತೆ. ಸೆಕೆಂಡ್ಲಿ ಇದು ಆಯ್ತಾ ಇಲ್ವಾ ಪರೀಕ್ಷೆ ಮಾಡೋದು ಅದು ಇದು. ಒಂದು ಹೆಣ್ಮಗಳು ಶಿ ವಿಲ್ ಬಿ ಗೋಯಿಂಗ್ ಥ್ರೂ ಅ ಲಾಟ್ ಇರ್ರೆಸ್ಪೆಕ್ಟಿವ್ ಆಫ್ ಹರ್ ಏಜ್. ಅದರಲ್ಲಿ ಇದು ರೇಪ್ ಆದವ್ರಿಗೆ ಅನೇಕ ಬಾರಿ ರೇಪ್ ಆಗಿರ್ಬೋದು, ಅವ್ರು ಎಷ್ಟು ಜನ ಇದ್ರೋ ಗೊತ್ತಿಲ್ಲ. ಅಂಥ ಮನಸ್ಥಿತಿ ಇರೋರು ಅವ್ರು ಇನ್ನೆಷ್ಟು ಜನದ ಜೊತೆ ಇರ್ತಾರೋ, ಅವ್ರಿಗೆ ಎಂತೆಂಥ ಕಾಯಿಲೆ ಇರುತ್ತೋ. ಸೊ ಇದು ಲೀಗಲ್ ಆಸ್ಪೆಕ್ಟ್ ಒಂದಾದರೆ, ಈ ಹುಡುಗಿಗೆ ಹೆಲ್ತ್ ಆಸ್ಪೆಕ್ಟು ನೀವು ಹೇಳ್ದಂಗೆ ಫಿಸಿಕಲ್ ಆಗಿ ಇರ್ಬೋದು, ಮೆಂಟಲ್ ಆಗಿರ್ಬೋದು. ಈ ಹುಡುಗಿ ತುಂಬ ಬಳಲ್ತಾ ಇರ್ತಾಳೆ. ಅಂಥ ಟೈಮಲ್ಲಿ ನಾವು ಏನು ಮಾಡ್ತೀವಿ, ಇವ್ರಿಗೆ ಪ್ರೊಟೆಕ್ಷನ್, ಇವಾಗ ಅನ್ಪ್ರೊಟೆಕ್ಟೆಡ್ ಆಗೋಗಿದೆ, ಅವ್ರು ಪ್ರೆಗ್ನೆಂಟ್ ಆದರೂ ಆಗಿರ್ಬೋದು ಅಥವಾ ಇನ್ಫೆಕ್ಷನ್ ಆಗಿರ್ಬೋದು, ಇದು ಮಾನಸಿಕವಾಗಿ ತೊಂದರೆ ಆಗಿರ್ಬೋದು. ಇದು ಮೂರನ್ನ ನಾವು ಅಡ್ರೆಸ್ ಮಾಡಬೇಕು. ಒಂದು ಇನ್ಫೆಕ್ಷನ್ಗೆ ಅಡ್ರೆಸ್ ಮಾಡಬೇಕು ಅಂತ ಹೇಳಿದ್ರೆ, ನಾ ಹೇಳಿದ್ನಲ್ಲ ಕೆಲವು ಸೋಂಕುಗಳಿರುತ್ತೆ ಅಂತ, ಅದಕ್ಕೆ ನಾವೆಲ್ಲ ಇಂಜೆಕ್ಷನ್ನು ಮಾತ್ರೆಗಳು ಕೊಡ್ತೀವಿ. ಕ್ಲಾಮಿಡಿಯಾ ಬರದೇ ಇರಲಿ ಅಥವಾ ಗೋನೋರಿಯಾ ಬರದೇ ಇರಲಿ, ಅದಕ್ಕೆಲ್ಲ ನಾವು ಕೊಡ್ತೀವಿ. ಆಯಿತಾ? ಆಮೇಲೆ ಹುಡುಗಿನ ನಾವು ಅದು ಅಕಸ್ಮಾತ್ ಪಾಸಿಬಿಲಿಟಿ ಆಫ್ ಪ್ರೆಗ್ನೆನ್ಸಿ, ಈ ಮಗುಗೆ ಪ್ರೆಗ್ನೆಂಟ್ ಏನಾದರೂ ಆಗೋಗ್ತಾರ ಅಂತಂದ್ಬಿಟ್ಟು ಒಂದು ಮಾರ್ನಿಂಗ್ ಆಫ್ಟರ್ ಪಿಲ್ ಅಂತಿದೆ, ಅಥವಾ ಪೋಸ್ಟ್ ಕಾಯ್ಟಲ್ ಪಿಲ್. ಒಂದು ಲೈಂಗಿಕ ಸಂಭೋಗ ಆದ ನಂತರ ತಗೊಳ್ಳೋ ಅಂಥ ಮಾತ್ರೆ ಇರುತ್ತೆ. ಆ ಮಾತ್ರೆ ತಗೊಂಡ್ರೆ ಪ್ರೆಗ್ನೆನ್ಸಿ ಪ್ರಿವೆಂಟ್ ಮಾಡ್ಬೋದು. ಅದು ವಿತಿನ್ 5 days ತಗೋಬೇಕು. ಸೊ ಅದು ಎಷ್ಟು ಬೇಗ ತಗೊಳ್ತಾರೋ ಅಷ್ಟು ಚಾನ್ಸಸ್ಸು ಪ್ರೆಗ್ನೆನ್ಸಿ ಪ್ರಿವೆಂಟ್ ಮಾಡ್ಬೋದು. ಅದು ಒಂದಿರುತ್ತೆ. ಆಮೇಲೆ ಇವ್ರಿಗೆ ಈಗ HIV, ಅಕಸ್ಮಾತ್ HIV ಸೋಂಕು ಏನಾದರೂ ತಗಲಿದೆ ಅಂದರೆ ನಾವು ಅವಾಗಷ್ಟೇ ಬ್ಲಡ್ ಟೆಸ್ಟ್ ಮಾಡಿದ್ರೆ ಏನೂ ಗೊತ್ತಾಗಲ್ಲ, ಅಥವಾ ಆ ಹುಡುಗಿ ಒಳಗಡೆಯಿಂದ ನಾವು ಪರೀಕ್ಷೆ ಮಾಡಿದ್ರೂ ನಮಗೇನು ಗೊತ್ತಾಗಲ್ಲ. ಆದ್ದರಿಂದ ಇಂಥ ಹೆಣ್ಮಕ್ಳಿಗೆಲ್ಲ ಈ ಥರ ತೊಂದರೆ ಆಗಿರ್ಬೋದಮ್ಮ. ಒಂದು 6 months ಆದಮೇಲೆ ನಿಮಗೆ ಬ್ಲಡ್ ಟೆಸ್ಟ್ ಮಾಡಬೇಕಾಗತ್ತೆ. ಆವಾಗ ಈ ಎಪಿಸೋಡಿಂದ ನಿಮಗೇನಾದರೂ ಇನ್ಫೆಕ್ಷನ್ನು ಆ ಥರ ಸೋಂಕು ಏನಾದರೂ ಆಗಿದೆಯಾ ಅಂತ ಗೊತ್ತಾಗುತ್ತೆ. ಫಾರ್ ವಾಟ್ ಎವರ್ ರೀಸನ್ ಅವ್ನು ಯಾರು ತಪ್ಪು ಮಾಡಿದ್ದಾನೆ ಅಥವಾ ಅವ್ರು ಯಾರು ತಪ್ಪು ಮಾಡಿದ್ದಾರೆ ನಮ್ಮ ಕೈಗೆ ಸಿಕ್ಕಾಕೊಂಡ್ರೆ ಅವ್ರಿಗೂ ಎಲ್ಲ ನಾವು HIV ಟೆಸ್ಟ್ ಮಾಡಿಸ್ಬೋದು. ಬೇರೆ ಔಷಧಿಗೆ, ಬೇರೆ ಗೊನೋಕಾಕಲ್ ಇರ್ಬೋದು, ಕ್ಲಾಮಿಡಿಯಾ ಇರ್ಬೋದು, ಅದಕ್ಕೆ ನಾವು ಔಷಧಿ ಕೊಡ್ಬೋದು, ಇಂಜೆಕ್ಷನ್ ಕೊಡ್ಬೋದು. ಆದರೆ HIV ನಮ್ಗೆ ಗೊತ್ತೇ ಆಗಲ್ಲ ಸೋಂಕು ತಗಲಿದೆಯೋ ಇಲ್ವೋ ಅಂತ. 10 ವರ್ಷ ಆದಮೇಲೆ ಅವ್ರು ಪಾಸಿಟಿವ್ ಬರ್ಬೋದು ಇನ್ಫೆಕ್ಷನ್ ಆಗಿ. ಅದಕ್ಕೆ ದಟ್ ಈಸ್ ಅನದರ್ ವೇ, ಬೀಯಿಂಗ್ ಸ್ಮಾರ್ಟ್, ಅವ್ರನ್ನೆಲ್ಲ ಹಿಡ್ಕೊಂಡು ಅವ್ರಿಗೂ ಪರೀಕ್ಷೆ ಮಾಡೋದು. ಇನ್ನು 3ನೇದು ಮಾನಸಿಕವಾಗಿ ತುಂಬ ಬಳಲಿರ್ತಾರೆ ಅಂಥವ್ರಿಗೆ ಮನೆಯವರಿಂದಾಗಲಿ ಸಮಾಜದಿಂದಾಗಲಿ ತುಂಬ ಪ್ರೊಟೆಕ್ಷನ್ ಕೊಡಬೇಕು. ಅದರಲ್ಲೇ ಈ ಪಾಕ್ಸ್ಕೋ ಆ್ಯಕ್ಟು ತುಂಬ ಪ್ರೊಟೆಕ್ಷನ್ ಕೊಡುತ್ತೆ. ಆ ಮಗು ಹೆಸರು ಎಲ್ಲೂ ಹೇಳೋಂಗಿಲ್ಲ, ಮಗು ಫೋಟೋ ಎಲ್ಲೂ ತೋರಿಸೋಂಗಿಲ್ಲ. ಸೊ ಅದೆಲ್ಲ ತುಂಬ ಮನೆಯವರೇ ಮಾಡಿರಲಿ ಅವ್ರ ಮೇಲೆ ಸಹ ಕೇಸ್ ಹಾಕ್ಬೋದು, ಮನೆಯವರು ಪ್ರೊಟೆಕ್ಟ್ ಮಾಡೋಂಗಿಲ್ಲ. ಆದ್ದರಿಂದ ಲೆಸ್ ದೆನ್ 18 years ಇದೆಲ್ಲ ಮೆಡಿಕಲ್ ಥಿಂಗ್ಸ್ ನಾವು ಮಾಡ್ಕೋತೀವಿ. 16-17 yearsಗೆ ರೇಪ್ ಆಗಿದ್ರೆ, ಬಟ್ ಲೀಗಲಿ ಆಲ್ಸೋ ಈಸ್ ವೆರಿ ಸ್ಟ್ರಾಂಗ್. ಆ ಹುಡುಗಿ ಇದು ಮ್ಯಾಜಿಸ್ಟ್ರೇಟ್ ಮುಂದೆ ಹೇಳಬೇಕು. ಮಗು ಹೇಳಿಕೆ ಮ್ಯಾಜಿಸ್ಟ್ರೇಟ್ ಮುಂದೆ ತಗೋತಾರೆ. 7 years ಇಂಪ್ರಿಸನ್ಮೆಂಟು, ಡೆತ್ ಪೆನಾಲ್ಟಿ ಸಹ ಕೇಳ್ತಾರೆ ಆ ಥರ ಮಾಡಿದರೆ. ಓಕೆ, ಅಂದರೆ ನೋಡಿ, ನಮ್ಮ ಹೆಲ್ತ್ ಜೊತೆ ಅವರು ಕಾನೂನನ್ನು ಕೂಡ ತಿಳಿಸ್ಕೊಡ್ತಾ ಇದ್ದಾರೆ ನಿಮಗೆ. ಅಂದರೆ ಎಂತೆಂಥ ಸಂದರ್ಭಗಳು ಎದುರಾಗುತ್ತೆ ಹೆಣ್ಮಕ್ಳಿಗೆ, ಅದನ್ನೆಲ್ಲ ಹೆಂಗೆ ಫೈಟ್ ಮಾಡ್ಬೋದು, ಕಾನೂನಲ್ಲಿ ಎಷ್ಟೆಲ್ಲ ಅವಕಾಶಗಳಿದ್ದಾವೆ ನಮಗೆ ಅನ್ನೋದನ್ನು ತುಂಬ ಚೆನ್ನಾಗಿ ತಿಳಿಸ್ಕೊಡ್ತಾ ಇದ್ದಾರೆ.